ಎಸ್ ನಮಸ್ತೆ ಸ್ನೇಹಿತರೆ. ಇಲ್ಲಿ ಒಬ್ಬರಿಗೆ ಗೊಬ್ಬರ ಕೊಡಿಸಿದ್ವಿ, ಯಾವ ಥರ ರಿಸಲ್ಟ್ ಬಂದೈತಿ ಅವರು ರೈತರ ಬಾಯಲ್ಲಿ ಕೇಳೋಣ. ರೈತರ ನಿಮ್ಮ ಹೆಸರು ರೀ? ರಾಮಣ್ಣ ಸಿದ್ದಪ್ಪ ಗೌಡರ್. ಊರು ಯಾವ್ದು ರೀ? ಅನಗವಾಡಿ ಬೂದಾಡ್ರಿ, ಬಿಳಗಿ ತಾಲೂಕು ಬೂದಾಡ್ರಿ. ಈಗ ಇದು ಹಚ್ಕೊಬ್ಬ ಏನು ಕುಳಿಯ ಕಬ್ರಿ ಇದೆ? ಹಚ್ಕಬ್ರಿ. ಎಷ್ಟು ತಿಂಗಳ ಕಬ್ರಿ ಇದೆ? 13 ತಿಂಗಳ ಕಬ್ಬ. ಸರಾಸರಿ ಈಗ ಗಣಿಕೆ ಎಷ್ಟು ಐತ್ರಿ? ಈಗ ಸರಾಸರಿ ಗಣಿತ 33-39 ತನಕ ಐತ್ರಿ. 33ರಿಂದ 39 ಗಣಿಕೆ ಐತ್ರಿ. ಈಗ ನಮ್ದು ಪ್ರೋಗ್ರೋಬಯೋಟಿಕ್ ಕಂಪ್ನಿದ ಗೊಬ್ಬರ ಯಾವ್ಯಾವ ಯೂಸ್ ಮಾಡಿರಿ? ಡಾಕ್ಟರ್ ಭೂಮ ಒಂದು ಫಸ್ಟ್ ತಳಕ ಹಾಕಾಕ 3 ಪ್ಯಾಕೆಟ್ ಹೋಗಿದ್ರಿ 1.5 ಎಕರೆಕ್ಕೆ. ಹಾಂ ರೀ. ಗ್ರೋಯೇಜ್ 98 ಅದ್ರ ಜೋಡಿ ಮಿಕ್ಸ್ ಮಾಡಿ ಹೋಗಿದ್ರಿ. ಹಾಂ. ಆ ನಂತರ ಏನೈತಿ ಪಿಜೈಮ್ ಗ್ರೋಯೇಜ್ 98 2 ಸಲ ಡ್ರೆಂಚ್ ಮಾಡಿವಿ, 2 ಸಲ ಸ್ಪ್ರೇ ಮಾಡಿವಿ. ಸ್ಪ್ರೇನು ಮಾಡ್ರಿ, ಡ್ರಿನ್ಸ್ನು ಮಾಡ್ರಿ, ತಳಗೊಬ್ಬರನು ಹಾಕಿರಿ. ಬೋದ್ ಎರ್ಸು ಮುಂದಾಗ ಗೊಬ್ಬರ ಹಾಕಿರಿ. ಮುಂದೂ ಹಾಕಿರಿ. ಈಗ ಮುಂದೆ 2 ಪ್ಯಾಕೆಟ್ ಹಾಕಿವ್ರಿ. ಬೋದ್ ಎರ್ಸು ಮುಂದಾಗ 2 ಪ್ಯಾಕೆಟ್ ಹಾಕಿರಿ. ಅದ್ರ ಕೂಡ ಯಾವ ರಾಸಾಯನಿಕ ಮಿಕ್ಸ್ ಮಾಡ್ರಿ? 1 ಪ್ಯಾಕೆಟ್ ಯೂರಿಯಾ ಅಷ್ಟ ಮಿಕ್ಸ್ ಮಾಡಿವ್ರಿ. ಈಗ 13 ತಿಂಗಳದಾಗ ಬರೀ 1.5 ಎಕರೆ 1 ಪ್ಯಾಕೆಟ್ ಯೂರಿಯಾ ಮಿಕ್ಸ್ ಮಾಡಿವ್ರಿ. ಬರೀ ದೀಡ್ ಪ್ಯಾಕೆಟ್ ರೀ. ಒಂದ್ ಪ್ಯಾಕೆಟ್ 1.5 ಎಕರೆ 1 ಪ್ಯಾಕೆಟ್ ಯೂರಿಯಾ ಮಿಕ್ಸ್ ಮಾಡಿವ್ರಿ. ಯಾವುದು DAP, ಪೊಟ್ಯಾಷಿಯಂ, ಮ್ಯಾಗ್ನೀಸಿಯಂ ಯಾವುದು ಸಲ್ಫೇಟ್ ಇಲ್ರಿ? ಯಾವುದು ಇಲ್ಲ. ಭೂಮಿ ಹೆಂಗೈತ್ರಿ? ಇದು ಎರಿ ಭೂಮಿ ಏನ? ಭೂಮಿ ಎರಿ ಭೂಮಿ ರೀ. ಹಾಂ ರೀ. ಜವಳ ಸವಳ ಇಲ್ಲ ಏನೂ ಇಲ್ರಿ? ನೀರು ಹೆಂಗೈತ್ರಿ? ನೀರು ಚಲೋ ಐತಿ. ನೀರು ಚಲೋ ಐತಿ. ಅಂದಾಜು ಇದು ಮೊದಲು ಎಷ್ಟು ಬಂದವ್ರಿ ಟನ್ನೇಜ್ 1.5 ಎಕರೆಕ್ಕೆ? 1.5 ಎಕರೆಕ್ಕೆ ಒಂದು ರಾಸಾಯನಿಕ ಹೋದಾಗ ಒಂದು ಕ್ವಿಂಟಲ್ ಕಡಿಮೆ 100 ಆಗಿತ್ತು ಫಸ್ಟ್ ಹತ್ತು ಕಬ್ಬು. ಹಾಂ ರೀ. ಆ ನಂತರ ಏನೈತಿ 70 ಯಾನೆ ಬೆಳಿ 75 ಟನ್ ಆಗಿತ್ತು. ಈಗ ಇದು ಹಚ್ಕಬ್ಬ ಆಗೈತಿ. ಈಗ ಎಷ್ಟು ಬರ್ಬೋದು ಅಂದಾಜು? ಅದು ಕೆಮಿಕಲ್ ರಿಸಲ್ಟ್ ತೆಗಿಬೋದಲ್ಲ? ತೆಗಿಬೋದ್ರಿ. ಮಗ್ಲೆಲ್ಲ ರೈತರು ಏನು ಅಂತಾರ್ರಿ ನಿಮ್ಮ ಕಬ್ಬು ನೋಡಿ? ಕಬ್ಬು ನೋಡಿ ನಾವು ಒಯ್ಬೇಕಾಗಿತ್ತಪ್ಪ ಅಂತಾರ್ರಿ. ಆದ್ರೆ ಉದ್ರಿ ಕೊಡ ಅಂತೇಳಿ ಕೇಳಿದ್ರಿ, ನಮ್ಮ ಕಂಪ್ನಿಯಾಗ ಉದ್ರಿ ಇಲ್ಲ ಅಂತೇಳಿ ಹೇಳ್ಯಾರಪ್ಪ ಅಂತ ಹೇಳಿದ್ರು. ಉದ್ರಿ ಅಂತೇನಿಲ್ರಿ, ಯಾರ ಕಡೆ ಆದ್ರೆ ಉದ್ರಿ ಕೇಳಕ್ಕೆ ಇಲ್ರಿ ಸರ್. ಇದು ಉದ್ರಿ ಇಲ್ಲ. ಮತ್ತಿದು ಹೌದು. ಈಗ ಆಚೆಕಡೆ ಮ್ಯಾಗ ಉತ್ತರ ದಿಕ್ಕಿಗೆ ಇಲ್ಲಿ ಕಬ್ಬು ಐತ್ರಲ್ಲಿ ಐತಲ್ರಿ. ಅದೆಲ್ಲ ನಿಮ್ದು 45 ದಿನದ ಕಬ್ಬು ಆತ್ರಿ ಮುಂದೆ. ನಮ್ಕಿಂತ 45 ದಿವಸ ಮೊದಲು ಹಚ್ಚಿದ್ರಿ ಕಬ್ಬು ಅದು. ಅದೆಷ್ಟು ಐತ್ರಿ ಗಣಿಕೆ ಈಗ? ಅದು 23ರಿಂದ 27 ತನ ಐತ್ರಿ. ಅದು 23ರಿಂದ 27, 1.5 ತಿಂಗಳು ಮೊದಲು ಐತಿ ನಿಮ್ಕಿದ್ ಕಬ್ಬು. 1.5 ತಿಂಗಳು ಮೊದಲು ಐತಿ. ಅದಕ್ಕೆ ಅವ್ರಿಗೆ ಏನೇನು ಯೂಸ್ ಮಾಡ್ಯಾರ ಹೊರಗಿನ? ಅದ ಪೊಟ್ಯಾಷ್, DAP, ಯೂರಿಯಾ, ಮ್ಯಾಗ್ನೀಸಿಯಂ ಸಲ್ಫೇಟ್ ಅದಷ್ಟ ಯೂಸ್ ಮಾಡ್ಯಾರ. ಡಾಕ್ಟರ್ ಭೂಮಿಯನ್ನೇ ನಾವು ಯೂಸ್ ಮಾಡಿಲ್ಲ. ಡಾಕ್ಟರ್ ಭೂಮಿ ಯೂಸ್ ಮಾಡಿ ಈಗೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಕತ್ತಾರ ನಿಮ್ಗೆ? ಅನ್ನಕತ್ತಾರಿ. ಉದ್ರಿ ಕೊಡ್ಸಂತಾರ ಬಿಡ್ರಿ. ನೋಡಾಕತ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕಬ್ಬ ವಜ್ಜಿಗೆಲ್ಲ ಬಿದ್ದೈತಿದೆ. ಆಲ್ಮೋಸ್ಟ್ ಗಣಿಕೆ ಸೈಜ್ನು ದೊಡ್ಡದೈತಿ. ನೋಡ್ತಿರಿ ರೈತರು, ಇಲ್ಲೆಲ್ಲ ಕಬ್ಬ ಈ ನಮೂನಿ ಬಿದ್ದೈತಿ. ರೈತರ ನಿಮ್ಮ ಊರಾಗ ರೈತರು ಅದಾರ, ಕೆಲವೊಂದಿಷ್ಟು ರೈತರು, ಅವರಿಗೆಲ್ಲ ಹೇಳ್ಬೋದಲ್ಲ ನೀವು? ಹೇಳ್ತೀವಲ್ರಿ. ಯಾಕಂದ್ರೆ ಇದು ಸಾವಯವ ಗೊಬ್ಬರ ಐತಿ. ಇದ್ರಾಗ ಮೊದಲು ಮುಂದಿನ ಪೀಳಿಗೆ ಭೂಮಿ ಉಳಿಸ್ಬೇಕಾಗೈತ್ರಿ. ಹಾಂ ರೀ. ನಾವೇನು ಇವತ್ತು ಬಾರ್ ಇನ್ನೊಂದು 20 ವರ್ಷ, ಇನ್ನೊಂದು 10 ವರ್ಷ ಆತದ ನಾವು ಸರ್ಕಾರಿ ಗೊಬ್ಬರ ಯೂಸ್ ಮಾಡಕತ್ತೀವ್ರ ಮುಂದಿನ ಪೀಳಿಗೆಗೆ ನಾವು ಭೂಮಿ ಒಟ್ಟು ಕೆಡಿಸಿ ಅವ್ರ ಕೈಯಾಗ ಕೊಟ್ಟಂಗೆ ಆಕತ್ರಿ. ಹಾಂ ರೀ. ಈಗ ಒಂದಿಷ್ಟು ಮಂದಿಗೆ ರೈತರು ನಿಮಗೆ ಮಾತಾಡ್ಬೇಕಂತಾರ, ಅದಕ್ಕೆ ನೀವು ಎಲ್ಲ ಸಿಗಂಗಿಲ್ಲ. ಯಾಕಂದ್ರೆ ನಿಮ್ಮ ನಂಬರ್ ಕೊಟ್ರಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ದಾಗ. ಅವರು ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ನಂಬರ್ ಹೇಳ್ರಿ. 6360 98 2993. ಇವ್ರ ಹೆಸರು ರಾಮಣ್ಣ ಗೌಡ್ರ ಅಂತೇಳಿ. ಮ್ಯಾಗ ಡಿಸ್ಕ್ರಿಪ್ಷನ್ದಾಗ ನಂಬರ್ ಕೊಟ್ಟಿರ್ತೀನಿ. ಏನೇ ಡಾಕ್ಟರ್ ಭೂಮಿ ಗೊಬ್ಬರ ಬಗ್ಗೆ ಅಥವಾ ಪ್ರೋಗ್ರೋಬಯೋಟಿಕ್ ಕಂಪ್ನಿ ಬಗ್ಗೆ ಯಾವ್ದಾದ್ರು ಗೊಬ್ಬರ ಯೂಸ್ ಮಾಡ್ಬೇಕಂದ್ರೆ ಕಬ್ಬಿಗೆ ಇವ್ರ ಸಜೆಷನ್ ತೊಗೋರಿ. ಇವ್ರ ನಂಬರ್ ಕೊಟ್ಟಿರ್ತೀನಿ, ಅವ್ರ ಊರ ಹೆಸರೆಲ್ಲ ಕೊಟ್ಟಿರ್ತೀನಿ. ಅವರಿಗೆಲ್ಲ ಕೇಳಿ ಗೊಬ್ಬರನ ಯೂಸ್ ಮಾಡ್ಕೋರಿ. ಚಲೋ ರಿಸಲ್ಟ್ ಐತಿ. ಆಲ್ ದಿ ಬೆಸ್ಟ್ ರೈತರ. ರಿಸಲ್ಟ್ ಎಲ್ಲ ಚಲೋ ಬರತ್ತೆ. ನಿಮ್ದು ಆಮೇಲೆ ಟನ್ನೇಜ್ ಚೀಟಿ ನಮಗೆ ಕೊಡಾಕತ್ರಿ, ನಾವೆಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಓಕೆ, ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ವೆಲ್ಕಮ್.